ಆತ್ಮೀಯ ಕೋಲಾರ ಜಿಲ್ಲಾ ಮಾದಿಗ ಸಮುದಾಯದ ಬಂಧುಗಳೇ, ಏನು ಈ ದಿನ ನಾವು ಈ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಎಲ್ಲ ಮಾಧ್ಯಮ ಮಿತ್ರರಿಗೂ ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ಸ್ವಾಗತವನ್ನು ಬಯಸುತ್ತಾ, ಆತ್ಮೀಯರೇ, ಏನು ಈ ಒಂದು ದೇಶದ ಸರ್ವೋಚ್ಚ ನ್ಯಾಯಾಲಯವು ಆಗಸ್ಟ್ 1ನೇ ತಾರೀಕು 2024ರಂದು ಕರ್ನಾಟಕ ರಾಜ್ಯ ಸರ್ಕಾರಗಳು ಎಲ್ಲ ರಾಜ್ಯ ಸರ್ಕಾರಗಳಿಗೂ ಒಳ ಮೀಸಲಾತಿ ಮಾಡಬೇಕು ಅನ್ನೋಂಥ ವಿಚಾರವನ್ನು ಆದೇಶ ಮಾಡಿದೆ. ಆ ಒಂದು ವಿಚಾರವಾಗಿ ಕೆಲವೊಂದು ರಾಜ್ಯಗಳಲ್ಲಿ ಈಗಾಗಲೇ ಒಳ ಮೀಸಲಾತಿಯನ್ನು ಆಯಾ ರಾಜ್ಯಗಳು ಆಯಾ ಸಮುದಾಯಕ್ಕೆ ತಕ್ಕಂತೆ ಜಾರಿಗೊಳಿಸಿದೆ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇರ್ತಕ್ಕಂಥ ರಾಜ್ಯ ಸರ್ಕಾರ 1 ವರ್ಷ ಕಳೆದಿದ್ದರೂ ಸಹ ಇದುವರೆಗೂ ಕರ್ನಾಟಕ ರಾಜ್ಯದಲ್ಲಿ ಮಾದಿಗ ಸಮುದಾಯಕ್ಕೆ ಮೀಸಲಾತಿ ಕಲ್ಪಿಸೋಂಥ ವಿಚಾರವಾಗಿ ವಿಳಂಬ ಆಗಿರೋದ ಕಾರಣ ಏನು ಇವತ್ತು ಇಲ್ಲಿ ಇಡೀ ಕೋಲಾರ ಜಿಲ್ಲೆಯ ಎಲ್ಲ ಸಂಘಟನೆ ಮುಖಂಡರು ಸೇರಿದ್ದೀವಿ. ವಿಚಾರ ಇಷ್ಟೇ, ದಿನಾಂಕ 1/8/2025ರಂದು ಇಡೀ ರಾಜ್ಯಾದ್ಯಂತ ಈ ಮಾದಿಗ ಸಮುದಾಯದ ವತಿಯಿಂದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಸಹ ನಾವು ಒಂದು ಪ್ರತಿಭಟನಾ ಧರಣಿ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಿದ್ದೇವೆ. ಅದೇ ರೀತಿ ಕೋಲಾರ ಜಿಲ್ಲೆಯಲ್ಲೂ ಸಹ ಇಡೀ ಮಾದಿಗ ಸಮುದಾಯದ ಬಂಧುಗಳಲ್ಲಿ ನಾವು ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ಪ್ರತಿ ಮನೆ ಹೆಣ್ಣು ಮಕ್ಕಳ ಸಮೇತ ಬಂದು ಏನು ಆಗಸ್ಟ್ 1, 2025ರಂದು ಶುಕ್ರವಾರ, ಇದೇ ಶುಕ್ರವಾರ ಪ್ರತಿ ಮಾದಿಗರೂ ಭಾಗವಹಿಸಿ ಈ ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡೋದ್ರ ಮುಖಾಂತರ ನಿಮ್ಮ ಮಕ್ಕಳ ಭವಿಷ್ಯತ್ತನ್ನು ನೀವು ಕಾಪಾಡ್ಕೊಬೇಕು ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಹಾಗೆಯೇ ಬಂಧುಗಳೇ, ಇದೊಂದು ಸುವರ್ಣ ಅವಕಾಶ. ಸರ್ಕಾರಕ್ಕೆ ನೀವು ಯಾವ ರೀತಿ ಒಂದು ಎಚ್ಚರಿಕೆಯನ್ನು ಕೊಡ್ತೀರಾ, ಯಾವ ರೀತಿ ಒಂದು ಗಮನಕ್ಕೆ ತರ್ತೀರಾ, ಆದಷ್ಟು ಬೇಗ ಒಳ ಮೀಸಲಾತಿ ಕಲ್ಪಿಸಬೇಕನ್ನೋದಾದರೆ ನಾವು ಹೆಚ್ಚಿನ ರೀತಿಯಲ್ಲಿ ಈ ಸರ್ಕಾರಕ್ಕೆ ಒಂದು ಬಿಸಿ ಮುಟ್ಟಿಸೋಂಥ ಕೆಲಸ ಆಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಇಡೀ ಕೋಲಾರ ಜಿಲ್ಲೆಯ ಎಲ್ಲ ಮಾದಿಗ ಸಮುದಾಯ ಬಂಧುಗಳಲ್ಲಿ ನಾನು ವಿನಮ್ರಪೂರ್ವಕವಾಗಿ ವಿನಂತಿಯನ್ನು ಮಾಡುತ್ತೇನೆ.